ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ನಾನು ನಿಮ್ಮ ಶುಭಾಶಯನ ಕೋರ್ತಾ ಇದ್ದೀನಿ. ಪ್ರೀತಿಯ ದೇವರ ಮಕ್ಕಳೇ, ವಿಶ್ವಾಸಿಗಳೇ, ನಾನು ನಿಮ್ಮ ಪಾಸ್ಟರ್ ಆಂಥೋನಿ ರಾಜ್ ಅಂತ ಹೇಳಿ ಇವತ್ತು ವಿಶೇಷವಾಗಿ ದೇವರು ನಿಮ್ಮ ಮುಂದೆ ಬರುವಂತೆ ಕೃಪೆಯನ್ನು ಮಾಡಿದ್ದಾರೆ. ಯಾಕಂದರೆ ಪ್ರಿಯರಾದವರೇ, ದೇವರ ಕೃಪೆ, ಆತನ ದಯೆ, ಆತನ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದಂತ ರಕ್ತ, ಆ ಪಾಪ ವಿಮೋಚನೆ, ಇದೆಲ್ಲವೂ ನಿಮ್ಮ ಬಳಿಯಲ್ಲಿ ನಮ್ಮನ್ನ ಕರೆದುಕೊಂಡು ಬಂದು ಸೇರಿಸಿದಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ದಿನದಲ್ಲಿ ವಿಶೇಷವಾಗಿ ತುಂಬಾ ಒಂದು ಪ್ರಾಮುಖ್ಯಕರವಾದ ವಿಷಯ. ಅದು ಯಾವುದಂದ್ರೆ, ದೇವರಿಗೆ ಇಷ್ಟವಿಲ್ಲದೆ ಇರುವುದು. ದೇವರು ಪ್ರತಿಯೊಬ್ಬರ ಮನುಷ್ಯರ ಮಧ್ಯದಲ್ಲಿ, ಸರ್ವಸಾಮಾನ್ಯವಾದ ಮನುಷ್ಯರ ಮಧ್ಯದಲ್ಲಿ, ಮತ್ತೆ ದೇವರ ಮಕ್ಕಳ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ, ಪ್ರತಿಯೊಂದು ದೇವರನ್ನ ಹಾತುಕೊಂಡು ಬಾಳುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಬಯಸದೇ ಇರುವಂತ ಒಂದು ಕಾರ್ಯ, ಆತನು ಎದುರು ನೋಡದೇ ಇರುವಂತ ಒಂದು ಕಾರ್ಯ, ಆತನು ಅವರಲ್ಲಿ ನಿರೀಕ್ಷೆ ಮಾಡದೇ ಇರುವಂತ ಒಂದು ಕಾರ್ಯವನ್ನ ಕುರಿತೇ ನಾವು ಈ ದಿನದಲ್ಲಿ ಪ್ರಿಯರಾದವರೇ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡ್ತಾ ಇದೀವಿ. ಯಾಕಂದರೆ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಪ್ರತಿಯೊಂದು ಆಶೀರ್ವಾದಗಳನ್ನ ತಡೆಗಟ್ಟುವಂಥದ್ದು ಯಾವುದು? ನಿಮ್ಮ ಆರೋಗ್ಯವನ್ನ ಹಾಳು ಮಾಡುವಂಥದ್ದು, ನಿಮ್ಮ ಕುಟುಂಬವನ್ನ ಸಮಾಧಾನವಿಲ್ಲದೆ ಅನೇಕ ಭೇದ ಭಾವಗಳಿಂದ, ಅನೇಕ ರೀತಿಯ ಸಮಸ್ಯೆಗಳಿಂದ ಒಳಪಡಿಸುವಂಥದ್ದು ಯಾವುದು ಎಂಬುದಾಗಿ ಈ ದಿನದಲ್ಲಿ ವಾಕ್ಯ ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತನಾಡುವಂಥದ್ದಾಗಿದೆ. ಈ ವಾಕ್ಯ, ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ದೊಡ್ಡದಾಗಿದ್ದರೂ ಪ್ರಿಯರಾದವರೇ, ಬಹಳ ನಿಮಗೆ ಪ್ರಯೋಜನಕರವಾದದ್ದು. ದೇವರನ್ನ ನಿಮ್ಮನ್ನ ಅತಿ ಸಮೀಪದಲ್ಲಿ ಕೊಂಡು ಹೋಗಿ ದೇವರು ಬಯಸುವಂಥದ್ದನ್ನ ನೀವು ಮಾಡಬೇಕಾದ ಕಾರ್ಯ, ನಿಮ್ಮಲ್ಲಿರುವಂತ ದೇವರು ಹಾಗೆ ಮಾಡುವಂತ ಕಾರ್ಯ, ದೇವರು ನಿಮ್ಮ ಜೀವಿತದಲ್ಲಿ ಎದುರು ನೋಡದಿರುವ ಕಾರ್ಯಗಳನ್ನ ತೆಗೆದಾಕಿ ದೇವರು ಬಯಸುವಂತ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡುವಂಥದ್ದಾಗಿದೆ. ಆದ ಕಾರಣ ಈ ಒಂದು ವಿಡಿಯೋ ಬಹಳ ಒಂದು ಸ್ವಲ್ಪ ಲಾಂಗ್ ಆಗಿದ್ರು ದಯವಿಟ್ಟು ನೋಡಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ, ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಂಗಾಗಿ ಪ್ರಿಯರಾದವರೇ, ನಾವು ಈ ದಿನದಲ್ಲಿ ವಿಶೇಷವಾಗಿ ಇಷ್ಟು ಸಮಯ ನೋಡಿದ ಪ್ರಕಾರವಾಗಿ ದೇವರು ಬಯಸುವಂತ ಕಾರ್ಯ ಏನು, ದೇವರು ನನ್ನಲ್ಲಿ ಇರಬಾರದು ಎಂದು ಬಯಸುವಂತ ಕಾರ್ಯ ಯಾವುದು, ದೇವರಿಂದ ನಾನು ಪಡೆದುಕೊಳ್ಳುವಂತ ಪ್ರತಿ ಒಂದು ಕಾರ್ಯಗಳು ಅದು ಯಾವುದು ನನ್ನಲ್ಲಿ ತಡೆಗಟ್ಟುವಂತದ್ದಾಗಿದೆ ಎಂಬುದಾಗಿ ಈ ದಿನದಲ್ಲಿ ವಾಕ್ಯದಲ್ಲಿ ನಾವು ನೋಡೋಣ. ಪ್ರಿಯರಾದವರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ನಾವು ವಾಕ್ಯವನ್ನ ಗಮನಿಸಿ ನೋಡೋದಾದ್ರೆ, ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಇಂಥದ್ದನ್ನೇ ಮಾಡಬೇಕು ಅಂತ ಹೇಳ್ತದೆ. ಆದ ಕಾರಣ ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ ಹೀಗೆ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ನೋಡಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಸಾಮಾನ್ಯವಾದ ಮನುಷ್ಯನಾಗಲಿ, ದೇವರ ಮಕ್ಕಳಾಗಲಿ, ವಿಶ್ವಾಸಿಗಳಾಗಲಿ, ದೇವ ಜನರಾಗಲಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಸಾಮಾನ್ಯವಾದ ಜನರ ಮಧ್ಯದಲ್ಲಿ ದೇವರು ಬಯಸುವುದಾದೆ ಪಾಪವಿರಬಾರದು. ಪಾಪ ಬಂದು ಏನ್ ಮಾಡ್ತದಂದ್ರೆ, ಅವರ ಜೀವಿತದಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನ ತಮ್ಮ ಬಳಿಯಲ್ಲಿ ತೆಗೆದುಕೊಳ್ಳುವುದಕ್ಕೆ ತಡೆ ಮಾಡುವಂಥದ್ದಾಗಿದೆ. ಈ ಮಹಿಮೆ, ಎಲ್ಲರೂ ಪಾಪ ಮಾಡಿ, ವಾಕ್ಯ ಹೇಳ್ತದೆ ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಪ್ರಿಯರಾದವರೇ, ಇದು ದೇವರ ಮಹಿಮೆ ಎಂಬುದು ಪಾಪ ರಹಿತವಾದ ಮನುಷ್ಯರ ಜೀವಿತದಲ್ಲಿ ಪ್ರಕಟವಾಗುವಂಥದ್ದಾಗಿದೆ. ಈ ಮಹಿಮೆ ನಾನಾ ರೀತಿಯಾದ ಕಾರ್ಯಗಳನ್ನ ಮಾಡುವಂಥದ್ದಾಗಿದೆ. ಈ ದೇವರ ಮಹಿಮೆ ನನ್ನ ಜೀವಿತದಲ್ಲಿ ಬಂದಾಗ, ಈ ಪಾಪ ರಹಿತವಾದ, ಈ ಪಾಪವಿಲ್ಲದ ಒಂದು ಜೀವನ ಬಾಳುವಾಗ ಆ ಮಹಿಮೆ ನನ್ನಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಅದಕ್ಕೆ ವಾಕ್ಯ ಹೇಳ್ತದೆ ರೋಮಾಪುರದ ಪತ್ರಿಕೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ದೇವರಿಗೆ ವಿಶೇಷವಾಗಿ ದೇವರು ಬಯಸುವಂತ ಕಾರ್ಯಗಳು. ಆದ ಕಾರಣ ದೇವರಿಗೆ ಮಹಿಮೆಯಾಗಿ ಜೀವಿಸಬೇಕೆಂದ್ರೆ ದೇವರ ನಾಮಕ್ಕೆ ನಾವು ತಕ್ಕವರಾಗಿ ಜೀವಿಸುವವರಾಗಿರಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ 6ನೇ ಅಧ್ಯಾಯ ನೋಡಿ,
ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತದೆ. ಯಾಕಂದ್ರೆ ವಾಕ್ಯ ನೋಡೋಣ ನಾವು ಸರಿಯಾಗಿ. ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ರೋಮ 6:23 ನಾವು ನೋಡ್ಬೇಕಂದ್ರೆ, ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವಾದ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ. ಎರಡನೇದು, ಪಾಪ ಎಂಬುದಾಗಿ ಇರುವಾಗ ಅದು ಸಂಬಳ ಮರಣವನ್ನ ಅದು ನೋಡಿಕೊಂಡು ಹೋಗೋದು. ಪಾಪ ಮಾಡುವಂತ ಕಾರ್ಯ ಮರಣ. ಆದರೆ ಕರ್ತನಾದ ಕ್ರಿಸ್ತ ಯೇಸುವಿನ ಉಚಿತ ವರ ಅಂದರೆ ನಿತ್ಯ ಜೀವ. ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ನೋಡಿ ಒಂದು ಕಾರ್ಯ ಏನ್ ಹೇಳ್ತದಂದ್ರೆ, ಪಾಪವೆಂದರೆ ಏನು? ಧರ್ಮ ಅಂದ್ರೆ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ, ವಾಕ್ಯ ಹೀಗೆ ಇಲ್ಲಿ ಒಂದು ಕಾರ್ಯ ಹೇಳ್ತದೆ, ಪಾಪವೆಂದರೆ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಉಲ್ಲಂಘಿಸಿ ದೇವರ ಉದ್ದೇಶಿಸಿದ ರೀತಿಯಲ್ಲಿ ಜೀವಿಸದೆ ಇರುವುದು ಪಾಪವಾಗಿದೆ. ಇಲ್ಲಿ ಹೇಳ್ತದೆ, ದೇವರ ಧರ್ಮಶಾಸ್ತ್ರದಲ್ಲಿ ವಿರೋಧವಾಗಿ ಉಲ್ಲಂಘಿಸಿ, ದೇವರ ಧರ್ಮಶಾಸ್ತ್ರವನ್ನ ಸತ್ಯವೇದವನ್ನ ವಿರೋಧವಾಗಿ ಉಲ್ಲಂಘಿಸಿ ದೇವರು ಉದ್ದೇಶಿಸಿದ ರೀತಿಯಲ್ಲಿ ಜೀವಿಸದೆ ಇರುವುದು ಪಾಪ. ದೇವರ ನಾಮಕ್ಕೆ ಸ್ತೋತ್ರವಾಗಿ ಹೇಳ್ತದೆ, ದೇವರು ಬಯಸುವಂತದ್ದು ಕಾರ್ಯಗಳು, ದೇವರು ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಹೇಳಲ್ಪಟ್ಟಿದೆಯೋ ಅದನ್ನ ಉಲ್ಲಂಘಿಸಿ ಅದರ ಉದ್ದೇಶಗಳನ್ನ ತಿಳಿದುಕೊಳ್ಳದೆ ಇರುವುದು ಪಾಪವಾಗಿದೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳ್ತಾರೆ, ದೇವರು ವಾಕ್ಯದಲ್ಲಿ ವಿಮೋಚನೆ 20ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತಾರೆ, ಮೋಶೆ ಅಲ್ಲಿ ಹೇಳುವಂತ ಒಂದು ಕಾರ್ಯ ಏನಂದ್ರೆ, ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಬರುತ್ತಾನೆ, ನಿಮಗೆ ಭಯಪಡಬೇಡಿ, ನೀವು ಇದಕ್ಕೂ ಮೇಲೆ ಪಾಪ ಮಾಡದಂತೆ ಇರುವುದಕ್ಕಾಗಿ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರು ನಿಮ್ಮ ಮಧ್ಯದಲ್ಲಿ ಬರುವಾಗ ನೀವು ಇದಕ್ಕೆ ಮೇಲೆ ಪಾಪ ಮಾಡದವರಾಗಿ ಇರ್ತೀರಾ. ಹೇಗೆ ದೇವರು ನಮ್ಮ ಮಧ್ಯದಲ್ಲಿ ಬರ್ತಾರೆ? ದೇವರು ನಮ್ಮ ಮಧ್ಯದಲ್ಲಿ ಬರುವುದು ನಾವು ಪಾಪ ರಹಿತರಾಗಿ ಜೀವಿಸುವಾಗ, ಪಾಪದೇ ಅಲ್ಲದವರಾಗಿ ಜೀವಿಸುವಾಗ ದೇವರು ನಮ್ಮ ಮಧ್ಯದಲ್ಲಿ ಬರುವಂತ ಕರ್ತನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಎರಡನೇದು, ಪಾಪವೆಂದರೆ ಏನು? ದೇವರಿಗೆ ವಿರೋಧವಾಗಿ ತಿರುಗಿ ಬೀಳುವುದು ವಾಗಿದೆ. ಎರಡನೆಯದು, ಪರಿಣಾಮವಾಗಿ ದೇವರೊಂದಿಗೆ ಅನ್ಯತೆ ಮುರಿದು ಬೀಳುವಂತದಾಗಿದೆ. ಪಾಪ ಮಾಡುವನು ಏನಾಗಿದ್ದಾನೆ? ದೇವರಿಗೆ ವಿರೋಧವಾಗಿ ಏನಾಗ್ತಾನೆ? ಅವನು ತಿರುಗಿ ಬೀಳುವನಾಗಿದ್ದಾನೆ. ದೇವರೊಂದಿಗೆ ಇರುವಂತ ಅನ್ಯತೆಯನ್ನ ಮುರಿದುಕೊಳ್ಳುವಂತನು ಆಗಿದ್ದಾನೆ. ಪಾಪವೆಂದರೆ ಹಳೆ ಒಡಂಬಡಿಕೆಯಲ್ಲಿ ಅಷ್ಟು ಕಠಿಣವಾದ ಕಾರ್ಯಗಳು ಹಳೆ ಒಡಂಬಡಿಕೆಯ ಜೀವಿತದಲ್ಲಿ ಬಾಳಿದಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಆ ರೀತಿಯಾದ ಕಾರ್ಯಗಳಿತ್ತು. ಅದಕ್ಕೆ ಒಂದು ವಾಕ್ಯವನ್ನು ಓದೋಣ. ಯೆರೆಮೀಯ 2ನೇ ಅಧ್ಯಾಯ 22ನೇ ವಾಕ್ಯ. ಇದೊಂದು ವಾಕ್ಯವನ್ನು ಮಾತ್ರ ಓದೋಣ. ಯೆರೆಮೀಯ 2:22 ನಾವು ತೆಗೆದುಕೊಳ್ಳುವಾಗ ಅಲ್ಲಿ ದೇವರು ಯೆರೆಮೀಯನಿಗೆ ಒಂದು ವಾಕ್ಯದ ಮುಖಾಂತರವಾಗಿ ಹೀಗೆ ಸೂಚಿಸ್ತಾರೆ, ನೀವು ಪಾಪದ ವಿಷಯದಲ್ಲಿ ಹೇಗೆ ಇರಬೇಕು ಅಂತ ದೇವರು ವಾಕ್ಯದಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರವಾಗಿ ಪ್ರಿಯರಾದವರೇ ವಾಕ್ಯವನ್ನ ನೋಡೋಣ. ವಾಕ್ಯ ಹೀಗೆ ಹೇಳ್ತದೆ ನೋಡಿ. ಇಲ್ಲಿ ಹೇಳ್ತದೆ, ನೀವು ಬಹಳ ಚೋಳವನ್ನ ಹಾಕಿಕೊಂಡು ಸಾಬೂನಿಂದ ತೊಳೆಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ. ಅಂದ್ರೆ ನಿನ್ನ ಪಾಪ ಮೈಯೆಲ್ಲ ಕೊಳೆಯಾಗಿದೆ, ಮಖವೆಲ್ಲ ಕೊಳೆಯಾಗಿದೆ. ಎಷ್ಟೇ ಏನೋ ಕಳ್ಳೆ ಅರಿದ ಹಿಟ್ಟು ಹಾಕಿಕೊಂಡು ಸಾಬೂನನ್ನು ಹಾಕಿಕೊಂಡು ನೀನು ಇದ್ದರೂ ಸಹ ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಪಾಪ ನನ್ನ ಕಣ್ಣೆದುರಿಗೆ ಇದೆ. ನೋಡಿ, ಪಾಪ ಅನ್ನುವುದು ಅದು ಏನ್ ಹೇಳ್ತದೆ ಅಂದ್ರೆ, ನಾವು ಮಾಡುವಂತ ನಟನೆ ಇದೆಲ್ಲ ಬಂದು ದೇವರ ಮುಂದೆ ಯಾವ ಕಾರ್ಯಗಳನ್ನು ಅದು ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪಾಪವನ್ನ ದೇವರು ಬೇಸತ್ತಿ ಬಿಡ್ತಾರೆ. ಮೂರನೇದಾಗಿ ನಾವು ನೋಡ್ತೀವಿ, ಪಾಪವೆಂದರೆ ದೇವರ ಮಹಿಮೆಯಲ್ಲಿ ಜೀವಿಸದೆ ಇರುವುದು ಪಾಪ. ದೇವರ ಮಹಿಮೆಯಲ್ಲಿ ಜೀವಿಸದೆ ಇರುವುದು ಪಾಪ ಅಂತ ಹೇಳ್ತಾರೆ. ದೇವರ ಮಹಿಮೆಯಲ್ಲಿ ಜೀವಿಸದೆ ಇರುವುದೇ ಪಾಪವಾಗಿದೆ. ದೇವರ ಮಹಿಮೆ ನೋಡಿ, ಅದಕ್ಕೆ ಹೇಳ್ತಾರೆ ದೇವರ ಮಹಿಮೆಯಲ್ಲಿ ಜೀವಿಸದೆ ಇರುವುದು ಪಾಪ. ಹೇಗೆ? ಒಂದು ಯೋಹಾನ ಬರೆದ ಪತ್ರಿಕೆ
ಎಂಟನೇ ಅದರಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯ ಹೀಗೆ ಹೇಳ್ತದೆ. ಓದೋಣ ಪ್ರಿಯರಾದವರೇ. 1 ಯೋಹಾನ 1:8 ವಾಕ್ಯ ಹೀಗೆ ಹೇಳ್ತದೆ. ಈ ವಾಕ್ಯವನ್ನ ಓದಿ ನಾ ಹೇಳಿದೆ, ಬಹಳ ತುಂಬಾ ದೊಡ್ಡದಾದ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನ ನಾವೇ ಮೋಸಗೊಳಿಸಿಕೊಳ್ತೀವಿ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿಕೊಂಡರೆ ನಮ್ಮನ್ನ ನಾವೇ ಮೋಸಗೊಳಿಸಿಕೊಳ್ಳುವಂಥದ್ದು ಆಗಿದೆ. ಆದ ಕಾರಣ ಪ್ರೀತಿಯ ದೇವ ಜನರ ವಿಶ್ವಾಸಿಗಳೇ, ನಿಮ್ಮಲ್ಲಿ ಪ್ರತಿ ಒಬ್ಬೊಬ್ಬರಿಗೂ ದೇವರ ಮಹಿಮೆಯನ್ನು ಹೊಂದಿಕೊಂಡು ಬಾಳುವುದು ಹೇಗೆ ಅಂತ ನಾವು ನೋಡಿದು. ಇದರ 2ನೇ ಭಾಗವನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗಾಗಿ ಬಿಡುಗಡೆ ಮಾಡ್ತೀನಿ. ದಯವಿಟ್ಟು ಈ ವಾಕ್ಯವನ್ನ ನೋಡಿ. 2ನೇ ಭಾಗದಲ್ಲಿ ನಮಗೆ ಪಾಪದ ವಿಮೋಚನೆ ಹೇಗೆ ದೊರಕಿತು, ಪಾಪದ ವಿಮೋಚನೆ ದೊರಕಿದಾಗ ನಾವು ಹೇಗೆ ಸ್ವತಂತ್ರವಾಗಿ ಬಾಳಿದೋ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮಗೆ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ದಿನದಲ್ಲಿ ದೇವರೇ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ, ಮಕ್ಕಳ ಜೀವಿತದಲ್ಲಿ ದೇವರೇ ಪಾಪವಿಲ್ಲದೆ ಪಾಪ ರಹಿತವಾಗಿ ಜೀವಿಸುವಂತೆ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಅಪ್ಪ ದೇವರೇ ಆಶೀರ್ವಾದ ಮಾಡಿ. ಯೇಸುವಿನ ನಾಮ ತಂದೆ. ಪ್ರೈಸ್ ದಿ ಲಾರ್ಡ್. ಇದರ 2ನೇ ಭಾಗವನ್ನ ನೋಡೋಣ. ಪ್ರಿಯರಾದವರೇ, ದಯವಿಟ್ಟು ಈ ವಾಕ್ಯವನ್ನ ಕೇಳಿ ನಿಮ್ಮ ಜೀವಿತದಲ್ಲಿ